ಆಗಮಿಸಿದವರನ್ನು ಪರಿಚಯಿಸ್ತಾ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೇವೆ. ನೂಪುರು ನೃತ್ಯ ಮತ್ತು ಸಂಗೀತ ವಿದ್ಯಾಸಂಸ್ಥೆ ಕಳೆದ 43 ವರ್ಷಗಳಿಂದ ಮಂಗಳೂರಿನಲ್ಲಿ ತನ್ನ ಕಾರ್ಯವನ್ನು ಎಸಗ್ತಾ ಇದೆ. ಇದರ ನಿರ್ದೇಶಕಿಯಾಗಿ ಅಧ್ಯಕ್ಷೆಯಾಗಿರುವಂಥ ವಿದುಷಿ ಸುಲೋಚನಾ ವಿ ಭಟ್ ನಮ್ಮ ಜೊತೆ ಇದ್ದಾರೆ. ಇವರ ಬಗ್ಗೆ ಈಗಾಗಲೇ ತಮಗೆಲ್ಲ ತಿಳಿದಿದೆ. ಆದರೆ ಮಂಗಳೂರಿಗೆ ಬಹಳ ಒಂದು ವಿಶೇಷತೆಯನ್ನು ಕೊಟ್ಟಂಥ ಹಿರಿಯ ವಿದ್ಯಾಸಂಸ್ಥೆ. ಮಂಗಳೂರಿನಲ್ಲಿ ಭರತನಾಟ್ಯ ಇತ್ತು, ಕಥಕ್ ಇತ್ತು, ಕೂಚಿಪುಡಿ ಇತ್ತು, ಮೋಹಿನಿ ಆಟ್ಟಂ ನೆರೆ ರಾಜ್ಯದಿಂದ ಬಂದು ಇಲ್ಲಿ ಮಾಡ್ತಾಯಿದ್ರು. ಆದರೆ ಇಲ್ಲಿ ಅದನ್ನು ಕೂಡ ಪ್ರಸ್ತಾವನೆ ಮಾಡಿ ಅದರಲ್ಲಿ ತುಂಬ ತಜ್ಞರಾಗಿರುವಂಥ ಸುಲೋಚನಾ ಭಟ್ರು ಇಲ್ಲಿಯ ಮಕ್ಕಳಿಗೆ ಆ ರೀತಿಯಲ್ಲಿ ಹೊಸ ನೃತ್ಯವನ್ನು ನೀಡುವುದರಲ್ಲಿ ಅವರು ಮೊದಲಿಗರಾಗಿದ್ದಾರೆ. ನಮ್ಮ ಜೊತೆ ಇದ್ದಾರೆ. ಅವರ ವಿದ್ಯಾರ್ಥಿನಿಯದು ಅರಂಗೇಟ್ರ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಕೈರಾ ಅಂತ ಚಿಕ್ಕ ಹುಡುಗಿ, ಕೇರಾ, ಇವಳು ಸೆಕೆಂಡ್ PUC ಇನ್ನು ಕಲೀಲಿಕ್ಕಿದ್ದಾಳೆ. ಸಾಮಾನ್ಯವಾಗಿ SLC ಆದ ನಂತರ ಎಲ್ಲರೂ ಇಂಜಿನಿಯರಿಂಗ್, ಡಾಕ್ಟ್ರ್ ಇದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೇರನ ಒಂದು ವಿಶೇಷತೆ ಏನಂತ ಹೇಳಿದರೆ, ಈ ಆರ್ಟನ್ನು ಉಳಿಸಬೇಕು ಅಂತ ಮತ್ತು ಇದಕ್ಕೆ ತೊಡಗಿಸ್ಕೊಳ್ಬೇಕು ಅಂತ ಅವಳು ಆರ್ಟ್ಸ್ ವಿಭಾಗವನ್ನು ಇಚ್ಛೆಯನ್ನು ತೆಗೆದುಕೊಂಡು ಅದರಲ್ಲಿ PUC ಮಾಡಿ ಈ ಸಾಹಿತ್ಯ ಮತ್ತು ಇಂತಹ ಸಂಗೀತದಲ್ಲಿ ಸೇವೆ ಮಾಡಬೇಕು ಅಂತ ಭಾಳ ಮುತ್ಸುದ್ದಿಯಾಗಿದ್ದಾಳೆ. ಅವಳು ನಾಡ್ದು ಎಲ್ಲವನ್ನು ಪ್ರೆಸೆಂಟ್ ಮಾಡ್ತಾಳೆ. ಭರತನಾಟ್ಯ, ಕೂಚಿಪುಡಿ, ಮೋಹಿನಿ ಆಟ್ಟಂ, ಕಥಕ್ ಎಲ್ಲವನ್ನು ಕೂಡ ಪ್ರೆಸೆಂಟ್ ಮಾಡ್ತಾಳೆ. ಅದರ ಕಾರ್ಯಕ್ರಮದ ಬಗ್ಗೆ ಕುಮಾರಿ ಕೈರಾ ನಮ್ಮ ಜೊತೆ ಇದ್ದಾರೆ. ಅವರ ತಂದೆ ತಾಯಿ ನಮ್ಮ ಜೊತೆಯಲ್ಲಿದ್ದಾರೆ. ಡಯಾನಾ ತಾಯಿ ನಮ್ಮ ಜೊತೆ ಇದ್ದಾರೆ. ಇವರು ಪ್ರೊಫೆಸರ್ ಆಗಿ ಸೈಂಟ್ ಜೋಸೆಫ್ನಲ್ಲಿ ತುಂಬ ವರ್ಷ ಕೆಲಸ ಮಾಡಿದವರು. ಶ್ವೇತಾ PS ಅವರು ನಮ್ಮ ಜೊತೆ ಇದ್ದಾರೆ. ನಾನು ಸುಧಾಕರ್ ರಾವ್ ಪೇಜ ಅವರು. ಈ ಸಂಸ್ಥೆಯ ಆರಂಭಿಕ ಕಾಲದಿಂದಲೂ ಕೂಡ ಜೊತೆಯಾಗಿ ಬೇರೆ ಬೇರೆ ಸಹಕಾರ ಮಾಡ್ತಾ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಕೊಡೋದರಲ್ಲಿ ವ್ಯವಸ್ಥೆಯಲ್ಲಿ ನಮ್ಮ ಜೊತೆ ಸ್ಪಂದಿಸ್ತಾ ಈ ಸಂಸ್ಥೆಗೆ ಜೊತೆಯಾಗಿದ್ದೇನೆ. ಇವರು ಕಾರ್ಯಕ್ರಮದ ವಿವರಣೆಯ ಬಗ್ಗೆ ಸುಲೋಚನಾ ಭಟ್ರು ನೀಡ್ತಾರೆ. ಇದನ್ನು ಎಲ್ಲರಿಗೂ ತಿಳಿಸುವುದಕ್ಕೆ ನಿಮಗೆ ವಿಶೇಷವಾಗಿ ಸ್ವಾಗತ ನೀಡುತ್ತಾ ಸಂಸ್ಥೆಯ ಪರವಾಗಿ ಅಭಿನಂದನೆ ನೀಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ನೂಪುರ ಸಂಸ್ಥೆಯ ವತಿಯಿಂದ ನಾಡಿದ್ದು ಮೇ 4ನೇ ತಾರೀಕು ಭಾನುವಾರ ಸಂಜೆ 5 ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ ನನ್ನ ಶಿಷ್ಯೆ ಕುಮಾರಿ ಕಿಯಾರಾ ಐಸ್ಲಿನ್ ಪಿಂಟು ಇವಳ ಶಾಸ್ತ್ರೀಯ ನೃತ್ಯರಂಗ ಪ್ರವೇಶ ಮಾಡಲು ನಾವು ನಿರ್ಧರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಲು ನಮ್ಮೊಂದಿಗೆ ಬರಲಿದ್ದಾರೆ ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತರಾದ ನಾಟ್ಯಾಚಾರ್ಯ ಶ್ರೀ ಗುರು ಉಳ್ಳಾಳು ಮೋಹನ್ ಕುಮಾರ್ ಅವರು. ಅಂತಾಗೆ ಮುಖ್ಯ ಅತಿಥಿಯಾಗಿ ಬರಲಿರುವವರು ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಮಾಲಿನಿ ಹೆಬ್ಬಾರ್ ಅವರು. ಕಿಯಾರನ ರಂಗಪ್ರವೇಶದ ಸವಿಶೇಷತೆ ಏನು ಅಂತ ಹೇಳಿದರೆ, ಭರತನಾಟ್ಯದ ಜೊತೆಗೆ ಕೂಚಿಪುಡಿ, ಕಥಕ್, ಮೋಹಿನಿ ಆಟ್ಟಂ ಇತರ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಅವಳು ಪ್ರದರ್ಶಿಸಲಿದ್ದಾಳೆ. ಕಿಯಾರಾ ಕಳೆದ 10 ವರ್ಷಗಳಿಂದ ನಮ್ಮ ನೂಪುರ ಸಂಸ್ಥೆಯಲ್ಲಿ ನೃತ್ಯ ಅಭ್ಯಾಸವನ್ನು ಮಾಡುತ್ತಿದ್ದಾಳೆ. ನೃತ್ಯದ ಜೊತೆಗೆ ಪೇಂಟಿಂಗ್, ಚಿತ್ರಕಲೆ ಮುಂತಾದ ಇತರ ಚಟುವಟಿಕೆಗಳಲ್ಲಿ ಕೂಡ ಅವಳು ತನ್ನನ್ನು ತಾನೇ ತೊಡಗಿಸಿಕೊಂಡಿದ್ದಾಳೆ. ಹಾಗೆ ಅವಳಿಗೆ ಸಂಪೂರ್ಣ ಪ್ರೋತ್ಸಾಹವನ್ನು ಅವಳ ತಂದೆ ತಾಯಿಯವರು, ತಾಯಿ ಡಯಾನಾ ಪಿಂಟು ಹಾಗೂ ತಂದೆ PS ಪಿಂಟು ಅವರು ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅವಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅವಳಿಗೆ ಹೆಚ್ಚು ಪ್ರಚಾರ ನೀಡಿ ಅವಳಿಗೆ ಒಂದು ಉಜ್ವಲ ಭವಿಷ್ಯವನ್ನು ಕರುಣಿಸಬೇಕಂತ ಸಹ ನಾನು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಸಂಸ್ಥೆ ಬಗ್ಗೆ ಏನಾದರೂ ಕೇಳಲಿಕ್ಕಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ಇವರ ಆರಂಭಿಕ ಕಾಲದಿಂದಲೂ ಕೂಡ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡ್ತಾಯಿದ್ರು. ಆ ಒಂದು ಗ್ರ್ಯಾಂಡ್ ಫಂಕ್ಷನಲ್ಲಿ ಸುಮಾರು ಒಂದು 100-150 ಮಕ್ಕಳಿಗೆ ಸದಾವಕಾಶ ಕೊಡ್ತಾಯಿದ್ರು. ಮತ್ತು ಪ್ರತಿ ವರ್ಷ ಎಲ್ಲ ಕಡೆಯಲ್ಲಿ ಕೂಡ ಕಾರ್ಯಕ್ರಮ ಕೊಡ್ತಾ ಒಳ್ಳೆ ಬೆಳವಣಿಗೆ ಆಗಿದೆ. ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟ ಇತರ ಕ್ಲಾಸ್ಗಳು ಕೂಡ ಇವರಲ್ಲಿ ನಡೀತದೆ. ಅದಕ್ಕಾಗಿ ಒಳಾಂಗಣ ಇದೆ, ಅದಕ್ಕಾಗಿ ಆಡಿಯೋ ಸ್ಟೇಡಿಯಂ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ತನ್ನ ಮನೆಯನ್ನೇ ಅದಕ್ಕಾಗಿ ಉಪಯೋಗಿಸಿದ್ದಾರೆ. ಆ ಸಂಸ್ಥೆಯ ಬಗ್ಗೆ ಒಂದು ಬ್ರೀಫ್ ಆಗಿ ಅಲ್ಲಿ ನೋಟ್ ಕೊಟ್ಟಿದ್ದಾರೆ. ಅದರಲ್ಲೆಲ್ಲ ಕೆಲವೆಲ್ಲ ವಿಷಯಗಳಿದೆ. ಇದನ್ನು ವಿಸ್ತರಿಸಿ
ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ನಮಗೆ ಸಹಕಾರ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕೈರನ್ ಹತ್ರ ಏನಾದರೂ ಕೇಳಲಿಕ್ಕಿದ್ರು ಕೇಳ್ಬೋದು. ಶಿ ಈಸ್ ಏಬಲ್ ಟು ಆನ್ಸರ್ ಆಲ್ ದ ಕ್ವಶನ್ಸ್. ಅವಳು ಸ್ವಲ್ಪ ಅದರ ತುಂಬ ಬಗ್ಗೆ ಇಂಟ್ರೆಸ್ಟ್ನಲ್ಲಿಯೂ ಇದ್ದಾರೆ. ಮಕ್ಕಳನ್ನು ಎಲಿಸಿಟ್ ಮಾಡುವಂಥ ಮತ್ತು ನೀವು ಕೂಡ ಮಕ್ಕಳಿಗೆಲ್ಲ ಒಂದು ಗುರುಗಳಿದ್ದ ಹಾಗೆ ಅಂಥ ಕಾರ್ಯ ಮಾಡೋದಕ್ಕೆ ಸಹಕಾರ ಮಾಡಬೇಕು. ಮುಂದುವರಿಸ್ಬೋದಾದರೆ ನಮ್ಮ ಪ್ರೊಫೆಸರ್ ವೋಟ್ ಆಫ್ ಥ್ಯಾಂಕ್ಸ್ ಕೊಡ್ತಾರೆ. ಧನ್ಯವಾದ. ಇದು ಕೂಚಿಪುಡಿ, ಕಥಕ್, ಮೋಹಿನಿಯಾಟ್ಟಂ ಎಲ್ಲ ನಾವು ಗುರುಗಳೇ ಕಲಿಸಿದ್ರೆ ಹೇಗೆ ತಮಗೆ ಅದೆಲ್ಲ ಭರತನಾಟ್ಯಕ್ಕೆ ಭಿನ್ನ ಆಗಿದೆ ಅಲ್ಲ? ಅದೇ ನಾನು ಈ ನೃತ್ಯ ಪ್ರಕಾರಗಳನ್ನು ಕಲಿತಿರೋದು. ನಾನು ಕೇರಳದಿಂದ ಬಂದವಳು. ಕೇರಳದ ವಿಶ್ವವಿಖ್ಯಾತವಾದಂತಹ ಒಂದು ಸಂಸ್ಥೆ ಕೇರಳ ಕಲಾಮಂಡಲಂ. ನಾನು ಅಲ್ಲಿಂದ ವಿದ್ಯೆ ಕಲಿತು ನಾನು ಈಚೆಗೆ ಬಂದದ್ದು. ಅಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 4 ವರ್ಷದ ಕೋರ್ಸು. ಅಲ್ಲಿ ಭರತನಾಟ್ಯದ ಜೊತೆಗೆ ಈ ಇತರ ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಕಲಿಸ್ತಾ ಇದ್ದರು. ಹಾಗೆ ನನಗೆ ಇಂತಹ ನೃತ್ಯ ಪ್ರಕಾರಗಳನ್ನು ಕಲಿಯುವಂತಹ ಭಾಗ್ಯ ದೊರಕಿದೆ. ಮತ್ತು ಅಲ್ಲಿಂದ ಎಲ್ಲಿ ಕಾರ್ಯಕ್ರಮ ಕೊಡುವುದಾದರೂ ಈ ಎಲ್ಲ ನೃತ್ಯ ಪ್ರಕಾರಗಳನ್ನು ಸೇರಿ ಒಂದು ವೆರೈಟಿಯಾಗಿ ಒಂದು ವೈವಿಧ್ಯಮಯವಂತಹ ಕಾರ್ಯಕ್ರಮ ಕೊಡ್ತಾಯಿದ್ರು. ಹಾಗಾಗಿ ಅಲ್ಲಿ ನಾವು ಹೇಗೆ ಮಾಡ್ತಾ ಇದ್ದೇವೆ, ಹೇಗೆ ಕಲಿತಾ ಇದ್ದೇವೆ, ಅದನ್ನೇ ನಾನು ಇಲ್ಲಿ ಬಂದ ಮೇಲೆ ಕೂಡ ನಾನು ರೂಢಿ ಮಾಡಿಕೊಂಡಿದ್ದೇನೆ. ಇಲ್ಲಿ ಮಕ್ಕಳಿಗೆ ನಾನು ಈ ಎಲ್ಲ ನೃತ್ಯ ಗುರುಮುಖೇನ ಕಲಿತಾ ಆದದ್ರಿಂದ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನನ್ನ ಗುರುಗಳಿಂದ ನನಗೆ ಲಭಿಸಿದೆ. ಅದನ್ನು ನಾನು ನನ್ನ ಶಿಷ್ಯರಿಗೆ ಹೇಳಿಕೊಡುವುದರ ಮೂಲಕ ಅವರಿಗೂ ಒಂದು ವಿಭಿನ್ನ ರೀತಿಯ ವಿದ್ಯೆ ಕಲಿತ ಹಾಗೆ ಆಗಿದೆ. ನನಗೆ ಕೂಡ ಕಲಿಸುವಂಥ ಒಂದು ಭಾಗ್ಯ, ನನಗೆ ಅದೊಂದು ತುಂಬ ಸಂತೋಷ ಕೊಡುವಂತಹ ಒಂದು ವಿಷಯ ಆಗಿದೆ. ಇಲ್ಲ, ರಂಗಪ್ರವೇಶ ಅಂತ ಹೇಳಿದರೆ ಅದು ಒಬ್ಬರೇ ಮಾಡುವಂತಹ ಒಂದು ಸೋಲೋ ಪರ್ಫಾರ್ಮೆನ್ಸ್. ಯಾಕೆಂದರೆ ಒಂದು ಹುಡುಗಿ ಒಂದು 6-7 ಐಟಮ್ಸ್ ಒಬ್ಬಳೇ ಮಾಡುವಂತಹ ಒಂದೇ ಸ್ಟೇಜಲ್ಲಿ. ಹಾಗೆ ಅವಳು ಒಂದು ಅಮೆಚ್ಯೂರ್ ಆರ್ಟಿಸ್ಟ್ ಅನ್ನೋದಕ್ಕಿಂತ ಇನ್ನೂ ಈ ರೀತಿಯಲ್ಲಿ ಒಂದು ಪ್ರೊಫೆಷನ್ ಆಗಿ ಹೋಗುವ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಅವಳನ್ನು ಸಂಪೂರ್ಣ ರೀತಿಯಲ್ಲಿ ತಯಾರು ಮಾಡುವಂತಹ ಜವಾಬ್ದಾರಿ ನಮ್ಮ ಸಂಸ್ಥೆಗೆ ಇದೆ. ಹಾಗಾಗಿ ಅವಳಷ್ಟು ಆಸಕ್ತಿಯಿಂದ ಕಲಿತಾ ಇದ್ದಾಳೆ. ನಮಗೆ ತುಂಬ ಸಂತೋಷ ಕೊಡುವಂಥ ವಿಷಯ. ನಾಳದು ಅವಳದು ಮಾತ್ರ ಪರ್ಫಾರ್ಮೆನ್ಸ್ ಇರ್ತದೆ. ಇವರಿಗೊಂದು ಪೂರಕವಾಗಿ ಒಂದು ಮಾತು. ಇವರು ಕನ್ನಡ ತುಂಬ ತೊರೋ ಆಗಿದ್ದರು. ಕೇರಳದಲ್ಲಿ ಮಲಯಾಳಿ ಪ್ರಭಾವ ಇದ್ದರೂ ಕೂಡ. ಯಾಕೆ ಅಂತ ಹೇಳಿದರೆ, ಇವರ ತಂದೆ ಅಲ್ಲಿ ಒಬ್ಬರು ವ್ಯಾಪಾರಸ್ಥರಾಗಿ ಕನ್ನಡ ಪತ್ರಿಕೆಯನ್ನು ಮಾಡ್ತಾಯಿದ್ರು. ಕನ್ನಡ ಪತ್ರಿಕೆ ಇಲ್ಲಿಂದಲೇ ಲೆಟರ್ಸನ್ನೆಲ್ಲ ಕೊಂಡೋಗಿ, ಈಗಲ್ಲ ಒಂದು 45 ವರ್ಷಗಳ ಹಿಂದೆ ಕನ್ನಡ ಪತ್ರಿಕೆಯನ್ನು ಮಾಡಿದ ಕಾರಣ ಕನ್ನಡದಲ್ಲಿ ತುಂಬ ತೊರವಾಗಿ ಬೆಳೀತಾ ಇದ್ದರು. ಮತ್ತು ಬೈ ಲಕ್ಕಿಲಿ ಮಂಗಳೂರಿಗೆ ಮದುವೆ ಆಗಿ ಬಂದ ಕಾರಣ ಅದು ಮತ್ತು ಡೆವಲಪ್ ಆಗಲಿಕ್ಕೆ ಸಹಕಾರಿಯಾಯಿತು. ಪ್ರೊಫೆಸರ್ ಇದನ್ನು ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. I would like to thank on behalf of my wife and Chiara all distinguished journalists assembled here. I'm so happy to see all coming and taking interest in our Chiara's performance. I hope your encouragement and publicity will encourage her to take this as a lifelong commitment, and also encourage other young girls to take up this Indian traditional classical dance form and excel in it. I would also like to thank Mr. Sudhakar Rao Pejawar, convener of Nupur Academy of Indian Art and Dance, for all the time he has spent in his organization, and also spending time in reviewing and witnessing her dance performance and suggesting improvements. Thank you, sir. Thank you. I would also like to thank Natya Lakshmi, Natya Kalanidhi, Srimati Sulochana V. Bhatt, mainly for taking Chiara as a disciple when she was in upper KG. Right from those days, she has been supporting her and encouraging her and teaching her. Thank you, ma'am. And of course, I thank one and all of you for coming and sparing your time. Thank you very much.